ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು: ಸಾರ್ವಜನಿಕ ರಸ್ತೆಯ ಅಭಿವೃದ್ಧಿಗೆ ಅಡ್ಡಿ, ಗ್ರಾಮಸ್ಥರ ವಿರೋಧ. ತಾಲೂಕಿನ ಕಾರೇಹಳ್ಳಿ ಅಣತಿ ಸರ್ಕಾರಿ ಮುಖ್ಯ ರಸ್ತೆಗೆ ಅಡ್ಡಿಪಡಿಸುತ್ತಿರುವ ರಸ್ತೆಯ ಅಕ್ಕಪಕ್ಕದ ರೈತರ ವಿರುದ್ಧ ಗ್ರಾಮಸ್ಥರಿಂದ ಪ್ರತಿಭಟನೆ, ವಿರೋಧಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ. ಅರಣ್ಯ ಉಳಿವಿಗೆ ಮುಂದಿನ ಪೀಳಿಗೆಗಳಾದ ಮಕ್ಕಳ ಸಹಕಾರ ಅಗತ್ಯ. ಪರಿಸರ ಕಾಳಜಿಗಾಗಿ ಮಕ್ಕಳನ್ನ ಪರಿಸರ ಸ್ನೇಹಿಯಾಗಿ ಪೋಷಕರು ಬೆಳೆಸಬೇಕೆಂದು ಕರೆ ಕೊಟ್ಟ ಶಾಸಕ ಸಿಎನ್ ಬಾಲಕೃಷ್ಣ. ವಾರ್ತೆಗಳ ವಿವರ. ಚನ್ನಪಟ್ಟಣ ಹಾಗೂ ತಿಪಟೂರು ಮುಖ್ಯ ರಸ್ತೆಯಲ್ಲಿ ಬರುವ ಚನ್ನಪಟ್ಟಣ ತಾಲೂಕು ಬಾಗೂರು ಹೋಬಳಿಯ ಕಾರೇಹಳ್ಳಿಯಿಂದ ಅಣತಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕಾರೇಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಕಳೆದ 3 ವರ್ಷಗಳ ಹಿಂದೆ ಚನ್ನರಾಯಪಟ್ಟಣ ತಿಪಟೂರು ಮುಖ್ಯ ರಸ್ತೆಯಿಂದ ಕಾರೇಹಳ್ಳಿ ಗ್ರಾಮದವರೆಗೆ ಸುಮಾರು 850 ಮೀಟರ್ ಉದ್ದ ರಸ್ತೆ ನಿರ್ಮಾಣಕ್ಕೆ ಸುಮಾರು 80 ಲಕ್ಷ ರು ಅನುದಾನ ಬಿಡುಗಡೆಯಾಗಿತ್ತು. ಆದರೆ ಈ ರಸ್ತೆಗೆ ಹೊಂದಿಕೊಂಡಂತಿರುವ ಸರ್ವೆ ನಂಬರ್ 49/1, 47/1, 47/4 ಜಮೀನಿನ ಮಾಲೀಕರಾದ ನಿಂಗೇಗೌಡ, ಸಿದ್ದೇಗೌಡ, ರಂಗಪ್ಪ, ಚೇತನ್ ಕುಮಾರ್ ಎಂಬ ರೈತರು ರಸ್ತೆ ನಿರ್ಮಾಣಕ್ಕೆ ಅಡ್ಡಿಪಡಿಸಿ ರಸ್ತೆ ನಿರ್ಮಾಣವಾಗುತ್ತಿರುವ ಜಾಗಕ್ಕೆ ಪರಿಹಾರ ನೀಡುವಂತೆ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈ ಬಗ್ಗೆ ಲೋಕೋಪಯೋಗಿ ಇಲಾಖೆ ವತಿಯಿಂದ ಕೋರ್ಟ್ಗೆ ಸಂಬಂಧಪಟ್ಟ ದಾಖಲೆಗಳನ್ನು ಸಲ್ಲಿಸಿ ರಸ್ತೆ ನಿರ್ಮಾಣಕ್ಕೆ ಈ ಹಿಂದೆ ಭೂ ಮಾಲೀಕರು ತಂದಿದ್ದ ತಡೆಯಾಜ್ಞೆಯನ್ನು ಕೋರ್ಟ್ ರದ್ದುಗೊಳಿಸಿ ರಸ್ತೆ ನಿರ್ಮಾಣಕ್ಕೆ ಅಡ್ಡಿಪಡಿಸದಂತೆ ಆದೇಶ ನೀಡಿತ್ತು. ಕಳೆದ 50 ವರ್ಷಗಳಿಂದಲೂ ಸರ್ಕಾರಿ ಖರಾಬು ರಸ್ತೆ ಇದ್ದು 4-5 ಬಾರಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ರಸ್ತೆ ಅಭಿವೃದ್ಧಿಗೊಳಿಸಲಾಗಿದೆ. ಆದರೂ ಉದ್ದೇಶಪೂರ್ವಕವಾಗಿ ಕೆಲವರು ತೊಂದರೆ ಕೊಡುತ್ತಿದ್ದಾರೆ ಎಂದು ಮಾಜಿ ಕೃಷಿ ಪತ್ತಿನ ಅಧ್ಯಕ್ಷ ನಟೇಶ್ ಆರೋಪಿಸಿದರು. ಹೊಸ ರಸ್ತೆ ನಿರ್ಮಾಣ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರು ಹಳೆಯ ಡಾಂಬರು ರಸ್ತೆಯನ್ನು ತೆರವುಗೊಳಿಸಿ ಕೆಲಸ ಆರಂಭಿಸಲು ಮುಂದಾದಾಗ 4 ರೈತರು ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ರಸ್ತೆ ಕಾಮಗಾರಿ ನಿಂತು ಇತ್ತ ಹಳೆಯ ರಸ್ತೆಯೂ ಇಲ್ಲ, ಹೊಸ ರಸ್ತೆಯೂ ಇಲ್ಲ ಎಂಬ ಪರಿಸ್ಥಿತಿಯಲ್ಲಿ ದಿನನಿತ್ಯ ಸಾರ್ವಜನಿಕರು, ಶಾಲಾ ಮಕ್ಕಳು, ರೈತರು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ರಸ್ತೆ ಗುಂಡಿ ಬಿದ್ದ ಹಿನ್ನೆಲೆಯಲ್ಲಿ ಅನೇಕ ಅಪಘಾತಗಳು ನಡೆದು ವಾಹನ ಸವಾರರಿಗೆ ಪೆಟ್ಟುಗಳಾಗಿವೆ. ಈಗಲಾದರೂ ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ನೀಡಿ ರಸ್ತೆ ಕಾಮಗಾರಿ ಬೇಗ ಪೂರ್ಣಗೊಳಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದರು. ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಕೂಡ ರಸ್ತೆ ಅಭಿವೃದ್ಧಿಯಿಂದ ಈ ಭಾಗದ ಜನರಿಗೆ ಅನುಕೂಲವಾಗುತ್ತದೆ, ನೀವು ಯಾವುದೇ ಕಾರಣಕ್ಕೂ ಅಡ್ಡಿಪಡಿಸಬೇಡಿ ಎಂದು ಭೂ ಮಾಲೀಕರಿಗೆ ಅನೇಕ ಬಾರಿ ಮನವಿ ಮಾಡಿದ್ದರೂ ಕೂಡ ಸ್ಪಂದಿಸಿರಲಿಲ್ಲ. ಆದರೆ ಕೋರ್ಟ್ ಆದೇಶದಿಂದ ಈಗ ನ್ಯಾಯ ಸಿಕ್ಕಿದೆ. ಈ ಹಿಂದೆಯೂ ಈ ಭೂ ಮಾಲೀಕರು ಪಾಪನಘಟ್ಟ ಹಾಗೂ ಜಾಬ್ಘಟ್ಟ ಗ್ರಾಮದ ಹೊರಗಿನ ರಸ್ತೆ ಅಭಿವೃದ್ಧಿಗೂ ಅಡ್ಡಿಪಡಿಸಿದ್ರು. ಜೊತೆಗೆ ಸಂತೇಶಿವರ ಏತ ನೀರಾವರಿ ಯೋಜನೆಯ ಪೈಪ್ಲೈನ್ ಅಳವಡಿಕೆಗೂ ತಡೆ ಮಾಡಿದ್ದರು ಎಂದು ಗ್ರಾಮಸ್ಥರಾದ ಬ್ಯಾಂಕ್ ಚಂದ್ರಣ್ಣ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಅಣತಿ ವೆಂಕಟೇಶ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಕೆಟಿ ನಟೇಶ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕೆ ಸತೀಶ್, ಮಾಜಿ ಅಧ್ಯಕ್ಷರಾದ ಬಸವಣ್ಣ, ಕೆಬಿಎಂ ಮಂಜುನಾಥ್, ಉಮಾನ್, ನ್ಯಾಯಬೆಲೆ ಅಂಗಡಿ ಜಗದೀಶ್, ಸಹ್ಯಾದ್ರಿಗೌಡ, ರಾಮೇಗೌಡ, ಪುನೀತ್, ಗೋಪಾಲ್, ಕೆವಿ ರಾಜಣ್ಣ, ಪುಟ್ಟಸ್ವಾಮಿ, ರಿಯಾನ್, ಬಾಳೆಕಾಯಿ ಕಾಂತರಾಜ್, ಬೈರೇಗೌಡ, ರಕ್ಷಿತ್, ದೇವರಾಜ್, ರತ್ನಮ್ಮ, ಸಣ್ಣ ತಾಯಮ್ಮ, ಶೀಲಾ, ಮಂಜುಳಮ್ಮ, ವೀಣಾ, ಪುಷ್ಪಲತಾ, ಗಿರಿಜಾ ಸೇರಿದಂತೆ ಇತರರು ಹಾಜರಿದ್ದರು. ನಮ್ಮ ಹೆಸರು ಕೆಬಿ ನಟರಾಜ್ ಅಂತ. ಇದು ಚನ್ನಪಟ್ಟಣ ತಾಲೂಕು ಬಾಗೂರು ಹೋಬಳಿ, ಹಾಸನ ಜಿಲ್ಲಾ ಕಾರೇಹಳ್ಳಿ ವಿಲೇಜ್ ಬಾರ್ಡ್ರು, ತುಮಕೂರು ಮತ್ತು ಹಾಸನ ಬಾರ್ಡ್ರ್ ಗಡಿ ಭಾಗದವರು. ಈ ಕಾರೇಹಳ್ಳಿಯ ಒಂದು ಭಾಗದ ಸಮಸ್ಯೆ ಏನಾಯಿತು ಇವತ್ತು ಅಂದರೆ, ಇದು 1910ರಲ್ಲಿ ನಕಾಯಿಸಿ ಆಯಿತು. ನಕಾಯಿಸಿ ಆದಾಗ ಈ ಊರಿಗೆ ಖರಾಬ್ ರಸ್ತೆ ಅಂತವು ಇದ್ದಂಥವು 3 ಒಂದು ನುಗ್ಗೇಹಳ್ಳಿ ತಿಪಟೂರು ಒಂದು ರಸ್ತೆ, ಕಾರೇಹಳ್ಳಿಯಿಂದ ಜಾಬ್ಘಟ್ಟ ಬಾರ್ಡ್ರಿಗೆ ಒಂದು ರಸ್ತೆ, ಕಾರೇಹಳ್ಳಿಯಿಂದ ಬೈರಾಪುರಕ್ಕೆ 3 ಖರಾಬಿರ ಅಂತ ಖರಾಬಿರ ಅಂತ ರಸ್ತೆಗಳು. ಈ ಖರಾಬಿ ರಸ್ತೆಯಲ್ಲಿ ಈ ಒಂದು ಕಾರೇಹಳ್ಳಿಯಿಂದ ಟಿ.ಸಿ. ರಸ್ತೆಗೆ ಒಂದು ಅಳವಡಿಕೆ ಆಯಿತು ರಸ್ತೆದು. ಈ ಬಾರ್ಡ್ರಿನಲ್ಲಿ ಸುಮಾರು ಸಾರಿ ಖರಾಬ್ ಅಂತ ಇದ್ದು ಈ ರಸ್ತೆಯನ್ನು 3 ಬಾರಿ ಹೇಮಾವತಿಯವರು ಡಾಂಬರೀಕರಣ ಮಾಡ್ತಾರೆ, 3 ಬಾರಿ ಅವರು PWD ಅವರು ಡಾಂಬರೀಕರಣ ಹಾಕಿರ್ತಾರೆ. ತದನಂತರ ಈ ಒಂದು ಈ ರಸ್ತೆ ಹಿಂದೆ ಒಂದು ಸತಿ ಸೆಕೆಂಡರಿ ಸರ್ವೆ ಆದಂಥ ಸಂದರ್ಭದಲ್ಲಿ 1965 ಇಸ್ವಿಯಲ್ಲಿ ಇದು 49 ಅಡಿ ರಸ್ತೆಯನ್ನು ಕಳೆದು ಇದನ್ನು ಖರಾಬ್ ಎಂದು ಪರಿಗಣಿಸಿ MDR ರಸ್ತೆ ಅಂತ ಇದನ್ನು ಮಾಡಿರ್ತಾರೆ.
ತದನಂತರ ಇದು PWD ಮತ್ತು ನೀರಾವರಿಯಿಂದ ರಸ್ತೆ ಮಾಡಿದ ತಕ್ಷಣ ಈ ಮತ್ತೆ ಸುಮಾರು ಸಾರಿ ಈ ಮುಂದೆ ಈ ಕಬ್ಳಿ ನವಲೆ ಈ ಮಾರ್ಗವಾಗಿ ಕೆಂಬಾಳಿಗೆ ರಸ್ತೆಯನ್ನು ಇದು ಮಾಡ್ತಾರೆ MDR ಅಂತ. ಆ ರಸ್ತೆ ಮಾಡೋ ಸಂದರ್ಭದಲ್ಲಿ ಸರ್ ನಮ್ಮ 49/1, 47/1, 47/4ರಲ್ಲಿ ಇದು ನಮ್ಮ ಸ್ವಂತ ಜಮೀನು, ಇದು ನಮಗೆ ಯಾವುದೇ ಕಾಂಪೋಸಿಷನ್ ಇಲ್ಲ ಅಂತ ಇದು ಘನ ನ್ಯಾಯಾಲಯಕ್ಕೆ ಇವರು ಮೊರೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಆ ಘನ ನ್ಯಾಯಾಲಯ 2 ವರ್ಷದ ನಂತರ ಒಂದು ತೀರ್ಪನ್ನು ಕೊಡುತ್ತೆ. ಆ ತೀರ್ಪಿನಲ್ಲಿ ಏನಂತ ಬರುತ್ತೆ ಅಂದರೆ ಬಿ ಖರಾಬ್ ಅಂತ ಇರೋ ರಸ್ತೆಗೆ ಯಾವುದೇ ಒಂದು ಕಾಂಪೋಸಿಷನ್ ಇಲ್ಲ, ರಸ್ತೆಗೆ ಪರಿಹಾರ ಮತ್ತು ಸ್ಟೇ ಕೊಡೋಂಗಿಲ್ಲ ಅಂತ ಒಂದು ತೀರ್ಮಾನ ಬಂದು ರಸ್ತೆಯನ್ನು ಮಾಡತಕ್ಕದ್ದು, ಇದನ್ನು ಯಾರೂ ಕೂಡ ತಡಿಬಾರ್ದು ಅಂತ ಘನ ನ್ಯಾಯಾಲಯ ಆ ತೀರ್ಪನ್ನು ಕೊಡುತ್ತೆ. ಆ ಘನ ನ್ಯಾಯಾಲಯ ತೀರ್ಪನ್ನು ಕೊಟ್ಟ ನಂತರ ಈ ಕಾಮಗಾರಿಯ ಗುತ್ತಿಗೆದಾರರಾದ ಕೆ ಸತೀಶ್ ಅವರು ಪ್ರಾರಂಭ ಮಾಡಲು ಬಂದ ಸಂದರ್ಭದಲ್ಲಿ ಮತ್ತು ಅವರು ಇಟಾಚಿಗಳು ಮತ್ತು ಅವರು ರೋಲರ್ ಎಲ್ಲ ಬಿಟ್ಟು ಮಾಡೋಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಏನು ಇರ್ತಾರೆ ಆ ಭಾಗದ ಅವರು ಬಂದು ಅವ್ರ ಮೇಲೆ ಗಲಾಟೆ ಮಾಡಿ ಹಲ್ಲೆ ಮಾಡೋಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಸಾರ್ವಜನಿಕರು ಹಿತಾಸಕ್ತಿಯಿಂದ ಅವ್ರನ್ನ ಯಾವ ರೀತಿಯಾಗಿ ರಕ್ಷಣೆ ಕೊಟ್ಟು ಯಾವ ತೊಂದರೆ ಯಾವ ರೀತಿಯಲ್ಲಿ ಅದನ್ನು ಮಾಡಿರ್ತಾರೆ. ಅದಾದ ನಂತರ PWD ಇಂಜಿನಿಯರ್ಗಳು ಬಂದು ರಸ್ತೆ ಮಾಡಲಿಕ್ಕೆ ಒಂದು ಅವಕಾಶ ನೀಡಿ ಹೋಗಿರ್ತಾರೆ. ಈ ಮುಂದೆ ಇಂಥವೆಲ್ಲ ಆಗದ ರೀತಿಯಲ್ಲಿ ಮಾಡಿಕೊಡ್ಬೇಕು. ಈ ಗ್ರಾಮ ಈ ಒಂದು ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶ್ರೀ ಬಾಲಕೃಷ್ಣ ಅವರು ಕೂಡ ಅವ್ರನ್ನ ಸುಮಾರು ಸಾರಿ ಕನ್ವಿನ್ಸ್ ಮಾಡಿ ಮಾತಾಡಿದ್ದಾರೆ. ಆದರೂ ಕೂಡ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಮನವೊಲಿಕೆಗೆ ಬಂದಿಲ್ಲ. ಆದರೂ ಶಾಸಕರು ಆಯಿತು ಅವ್ರು ಯಾವತ್ತ ಒಂದು ತೀರ್ಪನ್ನು ಕೊಡ್ತಾರೆ ಅಂತ ಕಾದು ಇವತ್ತು ಘನ ನ್ಯಾಯ ಒಳ್ಳೆ ತೀರ್ಪನ್ನು ಕೊಟ್ಟಿದೆ. ಆ ಮುಖಾಂತರ ಮುಂದೆ ಹೋಗಲಿಕ್ಕೆ ಒಂದು ಅನುಕೂಲ ಆಗೋದಕ್ಕೆ ನೀವು ಮಾಧ್ಯಮದವರು ಮಾಡಿಕೊಡ್ಬೇಕು ಅಂತ ಹೇಳೋದು ನಿಮ್ಗೆ ಹೇಳ್ಬಾರ್ದು. ಸ್ಕೂಲಿಗೆ ಓಡಾಡಕ್ ಹಾಕಲ್ಲ, ಬೈಕಲ್ಲೆಲ್ಲ ಹಾಲು ತಗೊಂಡೋಗ್ಬೇಕು. ಎದ್ದೆದ್ದು ಹೆಂಗ್ ಓಡಾಡೋದು? ಬಿದ್ದು ಹೋಯ್ತಾರಲ್ಲ. ಇನ್ನ ಮುದುಕರು ಮೋಟ್ರೆಲ್ಲ ಓಡಾಡ್ತಾರ ಪಾಪ, ಅವ್ರು ಎಷ್ಟೆಷ್ಟು ಅಂತ ಬೈಕೊಂಡು ಹೋಯ್ತಾರೆ. ಇನ್ನ ತೋಟಕ್ಕೆ ಹೋಗಕ್ಕೂ ದಾರಿ ಕೊಟ್ಟಿಲ್ಲ. ಅಲ್ಲಿ ಅರ್ಧ ಮಾಡವ್ರೆ, ಅರ್ಧ ಬಿಟ್ಟವ್ರಿ. ತೊಂದರೆ ಕೊಟ್ಟಿರೋದಲ್ಲಿ ತೋಟಕ್ಕೆ ಹೋಗಕ್ಕೆ ನಮ್ ತೋಟಕ್ಕೆ ಹೋಗಕ್ಕೂ ಆಗಲ್ಲ ಸರ್. ಅಲ್ಲೂ ಅರ್ಧ ರೋಡ್ ಮಾಡ್ಯವ್ರೆ, ಅರ್ಧ ಬಿಟ್ಟವ್ರೆ. ನಮಗೆ ಸರ್ 3 ವರ್ಷದಿಂದ ನಮಗೆ ತೊಂದರೆ ಆಗಿದೆ ಸರ್. ಹೈಕೋರ್ಟ್ಗೆಲ್ಲ ಹೋಗಿ ಅಲ್ಲೆಲ್ಲ ನಮ್ಮ ಏನು ಇಂಜಿನಿಯರ್ ಇದ್ದಾರೆ ಚಂದ್ರಶೇಖರ್ ಸರ್, ಅವರು ಸ್ವಲ್ಪ ದಿನ ಕೇಸ್ ಎಲ್ಲ ಅಟೆಂಡ್ ಮಾಡಿದ್ರು. ಅವರು ಅಪ್ಪರ ದಿನ ಓದಿಲ್ಲ, ಡಿಲೇ ಆಗಿದೆ ಸರ್. ಡಿಲೇ ಆಗಿದೆ ನಾವು ಏನು ಸಾರ್ವಜನಿಕರು ಏನು ಸಂಬಂಧಪಟ್ಟಿದೆ ಹೈಕೋರ್ಟ್ಗೆ ಹೋಗಿ ಅಲ್ಲಿಂದ TA ಎಲ್ಲ ತಗೊಂಬಂದ್ವಿ ಸರ್. ಮಾಡೋಕ್ಕೆ ಅಂತ ಬಂದಾಗ ನಿನ್ನೆ ದಿನ ನಮ್ಗೆ ಅಡ್ಡಿಪಡಿಸಿದ್ರು ಸರ್. ಮಾಡೋಕ್ಕೆ ಕೊಟ್ಟು ನಮ್ಮ ಜಮೀನಿದೆ ನಾವು ಟ್ರಂಚ್ ಹೊಡಿಸ್ತೀವಿ ಅಂತ. ನಮಗೆ ಒಂದು ಮಳೆ ಬಂದಾಗ ಭಾರಿ ತೊಂದರೆ ಆಗೈತೆ ಸರ್. ಮಕ್ಕಳು ಓಡಾಡೋಕ್ಕೆ, ವಯಸ್ಸಾದವರು, ಒಂದು ಹಾಲು ಹಾಕೋರು, ಒಂದು ಸ್ಕೂಲ್ ಮಕ್ಕಳುಗಳು, ಒಂದು ಟೀಚರ್ಸ್ಗಳು, ಭಾರಿ ತೊಂದರೆ ಆಗಿದೆ ಸರ್ ನಮಗೆ. ನಮ್ಮ ಶಾಸಕರಾದ ಬಾಲಕೃಷ್ಣಣ್ಣ ಅವರು ನಮಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಕಾರ್ಯಕರ್ತವಾಗಿ ರೋಡನ್ನು ಮಾಡ್ಕೊಡೋಕ್ಕೆ ಮುಂದೆ ಬಂದಿದ್ದಾರೆ ಸರ್. ಇದು 3.5 ವರ್ಷದ ಹಿಂದೆ ಟೆಂಡರ್ ಆಯಿತು. ಈ ಭಾಗದ ಗುತ್ತಿಗೆದಾರರಂಥ ಸತೀಶ್ ಅವರು ಈ ಕಾಂಟ್ರಾಕ್ಟನ್ನು ವಹಿಸ್ಕೊಂಡ ನಂತರ ರಸ್ತೆ ಮಾಡೋಕ್ಕೆ ಬಂದಾಗ ತಡೆ ಹಿಡ್ದಿದ್ದ ಇದು ನಮ್ಮದು ಜಾಗ, ಇದು ಸ್ವಂತ ಜಾಗ ಅಂತ ಹೇಳಿ ಅಡ್ಡಿಪಡಿಸಿ ಮತ್ತೆ ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದರು ಈ ಸರ್ವೆ ನಂಬರ್ಗಳ ಮೇಲೆ. 3 ವರ್ಷಗಳ ಕಾಲ ಸುಮಾರು 10 ಬಸ್ಗಳು, 10 ಸ್ಕೂಲ್ ಬಸ್ಗಳು ಇಲ್ಲಿ ಓಡಾಡ್ತವೆ. 50ರಿಂದ 60 ಮಕ್ಕಳು ಕೂತ್ಕೊಂಡು ಓಡಾಡ್ತವೆ. ಈ ರೋಡಲ್ಲಿ 4 ಬಸ್ಗಳು ಡೈಲಿ ಕ್ರಮಿಸ್ತವೆ. ಈ ಗುಂಡಿಗಳು ಇದರಲ್ಲಿ ಆ ಕಡೆ ಈ ಕಡೆ ವಾಲಾಡಿ ಸುಮಾರು ಈ ರಸ್ತೆ ಸುಮಾರು ವರ್ಷದಿಂದ ಇರೋದು. ದಿಡ್ಘಾಟು ಹಾಸನ ಹೋಗೋಕ್ಕೆ ನಿಯರ್ ಬೈ ರಸ್ತೆ ಇದೆ. 52 ಕಿಲೋಮೀಟ್ರ್ ಕಾರೇಳಿಯಿಂದ ನಿಯರ್ ಆಗುತ್ತೆ. ನಾವು ಚಂದ್ರಾಯಪಟ್ಟಣದಿಂದ ಹೋಗ್ಬೇಕು ಅಂತಂದರೆ 72 ಕಿಲೋಮೀಟ್ರು ತಲುಪಬೇಕು ಹಾಸನಕ್ಕೆ. ಅದರಿಂದ ಇದು ಹತ್ತಿರದ ರಸ್ತೆ ಆದ್ದರಿಂದ MDR ರೋಡಾಗಿ ಕನ್ವರ್ಟ್ ಮಾಡಿ ಜಿಲ್ಲಾ ರಸ್ತೆಯಾಗಿ ಇದನ್ನು ಪರಿಗಣಿಸಿದರು. ಈ 3.5 ವರ್ಷದಿಂದ ಇವರು ಹೈಕೋರ್ಟ್ಗೆ ಸ್ಟೇ ತೊಗೊಂಬಂದು ಘನ ನ್ಯಾಯಾಲಯ ಬಿ ಖರಾಬ್ ಅಂತ ಇದ್ರೂ ಕೂಡವ ಇದು ನೋಡ್ದೇ ಸ್ಟೇ ಕೊಟ್ಬಿಟ್ಟು ಸಾರ್ವಜನಿಕರಿಗೆ 3.5 ವರ್ಷ ತೊಂದರೆ ಕೊಡ್ತು. ಅದರಿಂದ ಈಗ ಈ ಘನ ನ್ಯಾಯಾಲಯ ಇದನ್ನು ಸ್ಟೇ ವೆಕೇಟ್ ಮಾಡಿ ಇವ್ರು ಕೇಸ್ ಹಾಕಿದಂತೆ ಕೇಸೇ ವಜಾ ಮಾಡಿ ಬಿ ಖರಾಬ್ಗೆ ಯಾವುದೇ ರೀತಿಯ ಕಾಂಪನ್ಸೇಷನ್ ಕೊಡೋಕ್ಕೆ ಬರಲ್ಲ ಅಂತೇಳಿ ಘನ ನ್ಯಾಯಾಲಯ ಕೇಸ್ ವಜಾ ಮಾಡಿ ಇವಾಗ ಅನುವು ಮಾಡಿಕೊಟ್ಮೇಲೆ ನಾವು ಕಾಂಟ್ರಾಕ್ಟ್ದಾರರು ಬಂದು ಸ್ಟೇ ವೆಕೇಟ್ ಆಗೈತೆ ರೋಡ್ ಮಾಡ್ತೀವಿ ಅಂತ ಬಂದರೆ ಮಿಷನರಿ ತಂದರೆ ಆ ಮಿಷನರಿಗಳಿಗೆಲ್ಲ ಅಡ್ಡ ಬಂದು ನಿಂತ್ಕೊಂಡು ನಾವು ಇದರ ಮಿಷನರಿ ತೆಳಗೆ ಸಾಯ್ತೀವಿ,
ನಮ್ಮದು ಜಾಗ ಅಂತೇಳಿ ಇವರು ಇದು ಮಾಡಿ ರೆಡಿಪಡಿಸಿರು. ಅದು ತದನಂತರ PWD ಇಂಜಿನಿಯರು ಮತ್ತು AEE ಎಲ್ಲ ಬಂದು ಇದು ಸ್ಟೇ ವೆಕೇಟ್ ಆಗಿತ್ತಪ್ಪ, ಕಾಪಿ ಇಲ್ಲಿದೆ ನೋಡಪ್ಪ ಇಲ್ಲಿ ಅಂತ ತೋರಿಸಿರು. ಇಲ್ಲ ನಮ್ಮದು ಜಾಗ ಅಂತೇಳಿ ಮಿಷನ್ ಮುಂದೆ ನಿಂತ್ಕೊಂಡ್ರು. ಆವಾಗ ಮಿಷನರಿ ತಕ್ಕೋಗಿ AE ಆದಂಥ ಚಂದ್ರಶೇಖರ್ ಅವರು ಹೋಗೋಣ ಅತ್ಲಾಗಿ ಇದು ಜಾಗ ಇದು ಸ್ಟೇ ವೆಕೇಟ್ ಆಗಿತ್ತೆ, ನೀನು ಯಾಕೆ ಬಂದಿ ಇಲ್ಲಿ ಅಂತ ಹತ್ತಪ್ಪ ಡ್ರೈವರ್ ಅಂತೇಳಿ ಹಚ್ಚಿ ಕೆಲಸ ಸ್ಟಾರ್ಟ್ ಮಾಡಿದ್ರು. ಈಗ ಕೆಲಸ ಸ್ಟಾರ್ಟ್ ಆಗಿ ಜಲ್ಲಿ ಎಲ್ಲ ಹಾಕಿದ್ವಿ. ಮತ್ತೆ ಇವರು ಅಡ್ಡಿಪಡಿಸೋಕೆ ಬರ್ತಾರೆ ಅಂತೇಳಿ 112ಗೆ ಫೋನ್ ಮಾಡಿದ್ರು. ಅವರೇ ಫೋನ್ ಮಾಡಿದ್ರು, ಇವರು ಯಾರು ಸ್ಟೇ ತಂದವರು ಅವರು ಬಂದ್ಬಿಟ್ಟು ಮೇಡಮ್ ಬಂದುಬಿಟ್ಟು ಇದು ಸ್ಟೇ ವೆಕೇಟ್ ಆಗಿತ್ತಪ್ಪ, ಇದೇ ಕ್ಯಾನ್ಸಲ್ ಆಗಿದೆ, ಕೇಸೇ ಕ್ಯಾನ್ಸಲ್ ಆಗಿತ್ತೆ, ನಾವೇನು ಮಾಡೋಕ್ಕೆ ಬರಲ್ಲ, ಅವ್ರು ರೋಡ್ ಮಾಡ್ಕೊಂಡು ಹೋಗ್ಲಿ ಬಿಡ್ರಪ್ಪ ನೀವು ಅಂತೇಳಿ ಅವರು ಕೂಡ ಮನವರಿಕೆ ಮಾಡಿ ಹೋದರು. ಮಾನವನ ಸ್ವಾರ್ಥಕ್ಕಾಗಿ ಅರಣ್ಯ ನಾಶವಾಗುತ್ತಿರುವುದನ್ನು ತಪ್ಪಿಸಲು ಮತ್ತು ಮಕ್ಕಳನ್ನು ಭವಿಷ್ಯದಲ್ಲಿ ಪರಿಸರ ಸ್ನೇಹಿ ನಾಗರಿಕರನ್ನಾಗಿ ರೂಪಿಸಲು ಅರಣ್ಯ ಇಲಾಖೆಯ ಚಿಣ್ಣರ ವನದರ್ಶನ ಕಾರ್ಯಕ್ರಮ ಸಹಕಾರಿ ಎಂದು ಶಾಸಕರಾದ CN ಬಾಲಕೃಷ್ಣ ತಿಳಿಸಿದರು. ಪಟ್ಟಣದ ಬೆಲಸಿಂದ ಶ್ರೀವನದಲ್ಲಿ ಅರಣ್ಯ ಇಲಾಖೆಯ ಚನ್ನರಾಯಪಟ್ಟಣ ಪ್ರಾದೇಶಿಕ ವಲಯದ ವತಿಯಿಂದ ತಾಲೂಕಿನ ಬಾಗೂರು ಪ್ರೌಢಶಾಲಾ ಮಕ್ಕಳಿಗಾಗಿ ಏರ್ಪಡಿಸಿದ್ದ ಚಿಣ್ಣರ ವನದರ್ಶನ ಪ್ರವಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಅರಣ್ಯ, ವನ್ಯಜೀವಿ ಸಂಕುಲ ಸಂರಕ್ಷಣೆ, ಮಾಲಿನ್ಯ ಮುಕ್ತ ಪರಿಸರ, ಭವಿಷ್ಯಕ್ಕೆ ಅರಣ್ಯಗಳ ಉಳಿವು ಅತ್ಯವಶ್ಯಕ ಎಂಬ ಅರಿವನ್ನು ವಿದ್ಯಾರ್ಥಿಗಳಿಗೆ ಮೂಡಿಸುವುದು, ಪ್ರತಿಯೊಬ್ಬರನ್ನು ಭವಿಷ್ಯದ ಪರಿಸರ ಸ್ನೇಹಿ ನಾಗರಿಕರನ್ನಾಗಿ ರೂಪಿಸುವ ದೃಷ್ಟಿಯಿಂದ ಶಾಲಾ ಮಕ್ಕಳಿಗೆ ಅರಿವು ಮೂಡಿಸುವುದು ಯೋಜನೆಯ ಉದ್ದೇಶ. ಸಸ್ಯ ಸಂಕುಲಗಳು ಮನುಷ್ಯನ ಅಸ್ತಿತ್ವ ಮತ್ತು ಜೀವಜಲದ ಮೂಲಗಳೇ ಹೊರತು ಆದಾಯದ ಮೂಲವಲ್ಲ ಎಂಬ ಅರಿವು ಮೂಡಲು ಇದನ್ನು ರೂಪಿಸಲಾಗಿದೆ ಎಂದರು. ಮಕ್ಕಳಲ್ಲಿ ಪ್ರಕೃತಿ ಉಳಿಸುವ ಮನೋಭಾವ ಬೆಳೆಸುವುದು ಇಂದಿನ ಪರಿಸ್ಥಿತಿಯಲ್ಲಿ ಅತ್ಯವಶ್ಯಕವಾಗಿದೆ. ಪ್ರಕೃತಿ ಬಹಳಷ್ಟು ಮಲಿನಗೊಂಡಿದೆ. ಈ ಮಲಿನತೆ ಕಡಿಮೆ ಆಗಬೇಕಾದ್ರೆ ಅರಣ್ಯ ಸಂಪತ್ತು ಹೇರಳವಾಗಿ ಬೇಕು. ಇಂತಹ ಅರಣ್ಯ ಸಂಪತ್ತು ಬೆಳೆಸುವ ಮತ್ತು ಉಳಿಸುವ ಮನೋಭಾವ ಮಕ್ಕಳಲ್ಲಿ ಮೂಡಿಬರಲಿ. ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಬರಲು ಪ್ರಕೃತಿ ಒಳಗೊಂಡ ಪ್ರವಾಸ ಕೈಗೊಳ್ಳಬೇಕು. ಹಸಿರು ಪ್ರೀತಿಸಬೇಕು. ಪ್ರಕೃತಿ ಉಳಿಸುವ, ಬೆಳೆಸುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಚಿಣ್ಣರ ವನದರ್ಶನ ಕಾರ್ಯಕ್ರಮ ಮಕ್ಕಳಲ್ಲಿ ಪರಿಸರ, ಗಿಡಮರಗಳು, ಪ್ರಾಣಿ ಸಂಕುಲದ ಕುರಿತು ಅರಿವು ನೀಡುವ ಕಾರ್ಯಕ್ರಮವಾಗಿದ್ದು 2 ದಿನಗಳ ಪ್ರವಾಸವನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ತಿಳಿಸಿದರು. ಇವತ್ತು ಕಡಿಮೆ ಆಗ್ತಾ ಇದೆ. ಆ ಒಂದು ಮುಂದಿನ ದಿನಗಳಲ್ಲಿ ಈ ಒಂದು ವಾತಾವರಣವನ್ನು, ಈ ಹವಾಮಾನವನ್ನು, ಒಂದು ಸಮತೋಲನವನ್ನು ಕಾಪಾಡಬೇಕಾದ್ರೆ ಅರಣ್ಯವನ್ನು ಸಂರಕ್ಷಿಸ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಮತ್ತು ಕರ್ತವ್ಯ. ಯಾರು ಎಲ್ಲೋ ಒಂದು ಕಡೆ ಅಭಿವೃದ್ಧಿ ದೃಷ್ಟಿಯಲ್ಲಿ 2 ಗಿಡಗಳನ್ನು ತೆರವು ಮಾಡಿದರೆ 10 ಗಿಡಗಳನ್ನು ನೆಡುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಬೆಳೆಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ. ಏಕೆಂದರೆ ಇವತ್ತು ಅರಣ್ಯ ಇದ್ದರೆ ಮಳೆ ಹೆಚ್ಚಾಗ್ತದೆ, ಅರಣ್ಯ ಇದ್ದರೆ ಉತ್ತಮವಾದಂಥ ಗಾಳಿ ಸಿಗುವಂಥದ್ದಕ್ಕೆ ಅವಕಾಶ ಆಗ್ತದೆ. ಇವತ್ತು ಪ್ರಾಣಿ ಸಂಕುಲಗಳನ್ನು ಉಳಿಸ್ತಕ್ಕಂಥದ್ದಕ್ಕಾಗ್ತದೆ. ಇವತ್ತು ಪ್ರಾಣಿ ಮತ್ತು ಮಾನವರ ನಡುವೆ ಇವತ್ತು ಸಂಘರ್ಷ ಇವತ್ತು ಹೆಚ್ಚಾಗ್ತಿದೆ. ದಿನನಿತ್ಯ ನಾವು ನೋಡ್ತಾ ಇದ್ದೇವೆ. ಇವತ್ತು ಚಾಮರಾಜನಗರ ಆ ಭಾಗದಲ್ಲಿ ಹುಲಿ, ಚಿರತೆಗೆ ಜನರು ಇವತ್ತು ಸಾವನ್ನು ಅಪ್ಪುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಏನಪ್ಪ ಅಂದರೆ ಇವತ್ತು ಕಾಡಂಚಿನ ಪ್ರದೇಶಗಳಲ್ಲಿ ಇವತ್ತು ರೆಸಾರ್ಟ್ಗಳನ್ನು ಇವತ್ತು ಯಾವ ಕಾರಣದಿಂದ ಕೊಟ್ಟಿರ್ತಾರೋ ಗೊತ್ತಿಲ್ಲ, ಅನುಮತಿ ನೀಡ್ತಾ ಇದ್ದಾರೆ. ಅಲ್ಲಿ ಭೂ ಕಬಳಿಕೆಯೂ ಕೂಡ ಆಗಿರ್ತಕ್ಕಂಥ ಪ್ರಕರಣಗಳಿದ್ದಾವೆ. ಏನಾದರೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ರ ಬಗ್ಗೆ ಹೆಚ್ಚು ಇದು ಮಾಡೋಕ್ಕೆ ಹೋದರೆ ಅದು ಡೀಮ್ಡಲ್ಲಿಲ್ಲ, ಮತ್ತೊಂದಿಲ್ಲ ಅಂತ ಅವ್ರಗಳ ಬಗ್ಗೆಯೂ ಕೂಡ ಒತ್ತಡಗಳನ್ನು ಇರುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾಯಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅರಣ್ಯ ಇಲಾಖೆ ಇವತ್ತು ವಿಶೇಷವಾದಂಥ ಕಾಳಜಿಯನ್ನು ಇಟ್ಟುಕೊಂಡು ಗಿಡಗಳನ್ನು ನೆಟ್ಟು ಬೆಳೆಸುವಂಥ ಪ್ರಕ್ರಿಯೆಗೆ ಇವತ್ತು ಆದ್ಯತೆಯನ್ನು ವಿಶೇಷವಾಗಿ ನೀಡ್ತಾ ಇದ್ದಾರೆ. ಇವಾಗ ಮಕ್ಕಳಲ್ಲೂ ಕೂಡ ಇವತ್ತು ಜಾಗೃತಿ ಮೂಡಿಸುವಂಥ ಅವಶ್ಯಕತೆ. ಏಕೆಂದರೆ ನಮಗೆ ಈಗ ಸಿಕ್ಕಿರ್ತಕ್ಕಂಥ ಕಾಲ ಒಳ್ಳೆಯ ಕಾಲ. ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಾವು ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗಿದೆ. ಅವ್ರಿಗೋಸ್ಕರನೇ ಹರಿಸ್ಬೇಕಾಗಿದೆ, ಮುಂದಿನ ಜನ್ರೇಷನ್. ಈ ಒಂದು ಸಂದರ್ಭದಲ್ಲಿ ಇವರು ನಮ್ಮ ಏನು ಭವಿಷ್ಯದ ವಿದ್ಯಾರ್ಥಿಗಳು ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಇದರ ಬಗ್ಗೆ ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಗಮನವನ್ನು ಹರಿಸ್ಬೇಕು ಅಂತ ನಾನು ಎಲ್ಲ ಸೇರಿ ಉಳಿದಿರ್ತಕ್ಕಂಥ ಅನುದಾನ ಹೆಚ್ಚು ಕಡಿಮೆ 8 ವರ್ಷ ಆಗಿತ್ತು ಅಪ್ರೂವ್ ಆಗಿದೆ ಸರ್. 8 ವರ್ಷದಲ್ಲಿ 1 ಕೋಟಿ ಅಪ್ರೂವ್ ಮಾಡಿಸಿದೆ. ಇವತ್ತು ಅಲ್ಲಿ ವಾಕ್ ಮಾಡ್ತಕ್ಕಂಥದ್ದಕ್ಕೆ ಮಕ್ಕಳಿಗೆ ಸೈಕಲಿಂಗ್ ಇರ್ತಕ್ಕಂಥದ್ದು ಇರ್ಬೋದು, ಬೋಟಿಂಗ್ ನಿಂತೋಗಿತ್ತು. ಈ ಒಂದು ಆವರಣನ ಉಪಯೋಗಿಸ್ಕೊತಾ ಇರಲಿಲ್ಲ ನೋಡಿ. ಇವತ್ತು ಇದಕ್ಕೆ ಇವತ್ತು ಮನೆ ಮಿನಿಸ್ಟ್ರು ಬಂದಾಗಲೂ ಇಲ್ಲೇ ಒಂದು ಮೀಟಿಂಗ್ ಮಾಡೋದು. ಇವತ್ತು ಒಳ್ಳೆಯ ರೀತಿಯ ಅವಕಾಶ ಆಗಿದೆ. ಜೊತೆಗೆ ಒಳಗಡೆ ಪ್ರಾಣಿಗಳು ಬರೋದ ರೀತಿ ಚೈನ್ ಲಿಂಕಿಂಗ್, ಒಳಗಡೆ ವಾಕ್ ಮಾಡ್ತಕ್ಕಂಥ ಪ್ರದೇಶಕ್ಕೂ ಕೂಡ ಚೈನ್ ಲಿಂಕ್ ಫೆನ್ಸಿಂಗ್ ಕೂಡ ಮಾಡಿದ್ದಾರೆ. ಇದನ್ನು ಹೆಚ್ಚಿನ ರೀತಿ ಪ್ರವಾಸಿಗರು, ವಿದ್ಯಾರ್ಥಿಗಳು ಇದರ ಬೆಲಸಿಂದ ವನವನ್ನು ಚೆನ್ನಾಗಿ ರೀತಿ ಬಳಕೆ ಮಾಡ್ಕೋಬೇಕು. ಇಲ್ಲಿ ಇರ್ತಕ್ಕಂಥ ಪರಿಸರವನ್ನು ಊಟ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿ ತಮ್ಮೆಲ್ಲರಿಗೂ ಶುಭ ಕೋರಿ ನಾನು ಮಾತನ್ನು ಮುಗಿಸ್ತೇನೆ.
ಸಾರ್ವಜನಿಕ ರಸ್ತೆಯ ಅಭಿವೃದ್ಧಿಗೆ ಅಡ್ಡಿ, ಗ್ರಾಮಸ್ಥರ ವಿರೋಧ. ತಾಲೂಕಿನ ಕಾರೇಹಳ್ಳಿ ಅಣತಿ ಸರ್ಕಾರಿ ಮುಖ್ಯ ರಸ್ತೆಗೆ ಅಡ್ಡಿಪಡಿಸುತ್ತಿರುವ ರಸ್ತೆಯ ಅಕ್ಕಪಕ್ಕದ ರೈತರ ವಿರುದ್ಧ ಗ್ರಾಮಸ್ಥರಿಂದ ಪ್ರತಿಭಟನೆ, ವಿರೋಧಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ. ಅರಣ್ಯ ಉಳಿವಿಗೆ ಮುಂದಿನ ಪೀಳಿಗೆಗಳಾದ ಮಕ್ಕಳ ಸಹಕಾರ ಅಗತ್ಯ. ಪರಿಸರ ಕಾಳಜಿಗಾಗಿ ಮಕ್ಕಳನ್ನ ಪರಿಸರ ಸ್ನೇಹಿಯಾಗಿ ಪೋಷಕರು ಬೆಳೆಸಬೇಕೆಂದು ಕರೆ ಕೊಟ್ಟ ಶಾಸಕ ಸಿಎನ್ ಬಾಲಕೃಷ್ಣ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.